Hello everyone, welcome back to my Vidya Rajesh Point YouTube ಚಾನಲ್. ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಮುಂದುವರೆದಂತಹ 71ನೇ ಪ್ರಶ್ನೆ ಬಂದು ಇಸ್ರೇಲ್ನ ನಾಣ್ಯ ಯಾವುದು? ಇವತ್ತಿನ ಟಾಪ್ 10 ಕ್ವಶನಲ್ಲಿ ಮೊದಲನೇ ಕ್ವಶನ್, ಇಸ್ರೇಲ್ನ ನಾಣ್ಯ ಯಾವುದು? ಉತ್ತರ ನ್ಯೂ ಸೆಕೆಲ್. ಇಸ್ರೇಲ್ನ ನಾಣ್ಯ ನ್ಯೂ ಸೆಕೆಲ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ 72ನೇ ಪ್ರಶ್ನೆ, ಕರ್ನಾಟಕದ ಝಾನ್ಸಿ ರಾಣಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಕರ್ನಾಟಕದ ಝಾನ್ಸಿ ರಾಣಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ನೋಡೋಣ. ಕಿತ್ತೂರು ರಾಣಿ ಚೆನ್ನಮ್ಮ. ಕರ್ನಾಟಕದ ಝಾನ್ಸಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ, ಭಾರತದ ಮೊದಲ ತೃತೀಯ ಲಿಂಗಿ ಪ್ರಾಂಶುಪಾಲೆ ಯಾರು? ಭಾರತದ ಮೊದಲ ತೃತೀಯ ಲಿಂಗಿ ಪ್ರಾಂಶುಪಾಲರು ಯಾರು? ಉತ್ತರ ಮಣಾಭಿ ಬಂಡೋಪಾಧ್ಯಾಯ. ಭಾರತದ ಮೊದಲ ತೃತೀಯ ಲಿಂಗಿ ಪ್ರಾಂಶುಪಾಲರು ಮಣಾಭಿ ಬಂಡೋಪಾಧ್ಯಾಯ. ನೆಕ್ಸ್ಟು ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ, ಕೈಗಾರಿಕೆಗೆ ಹಣಕಾಸು ಕೊಡುವ ಅಗ್ರ ಬ್ಯಾಂಕ್ ಯಾವುದು? ಕೈಗಾರಿಕೆಗೆ ಹಣಕಾಸು ಕೊಡುವ ಅಗ್ರ ಬ್ಯಾಂಕ್ ಯಾವುದು? ಉತ್ತರ IDBI ಬ್ಯಾಂಕು. ಯಾವುದು? ಕೈಗಾರಿಕೆಗೆ ಹಣಕಾಸು ಕೊಡುವ ಅಗ್ರ ಬ್ಯಾಂಕ್ IDBI ಬ್ಯಾಂಕು. ಇದು 1964ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಹಸನ್ ಬಹುಮನ್ ಶಾ, ಹಸನ್ ಗಂಗು, ಅಥವಾ ಏನು ಹೇಳ್ತೀವಿ, ಹಸನ್ ಗಂಗು ಬಹುಮನ್ ಶಾ ಅಂತಲೂ ಕರಿತೀವಿ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, ಎರಡನೇ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಎಂಬ ಬಿರುದು ಹೊಂದಿದ್ದ ಸುಲ್ತಾನ ಯಾರು? 76ನೇ ಪ್ರಶ್ನೆ, ಎರಡನೇ ಅಲೆಕ್ಸಾಂಡರ್ ಸಿಕಂದರ್ ಎಂಬ ಬಿರುದು ಹೊಂದಿದ್ದ ಸುಲ್ತಾನ ಯಾರು? ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಎರಡನೇ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಎಂಬ ಬಿರುದು ಹೊಂದಿದ್ದ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ, ನಬಾರ್ಡ್ನ ಕೇಂದ್ರ ಕಚೇರಿ ಎಲ್ಲಿದೆ? ನಬಾರ್ಡ್ನ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ ಮುಂಬೈ. ನಬಾರ್ಡ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ ಆಗಬೇಕಾಗಿತ್ತು, 79 ಆಗಿದೆ ಅದು. ಇವಾಗ ನೋಡಿ 78ನೇ ಪ್ರಶ್ನೆ, ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಗಂಗಾಧರ್ ರಾವ್ ದೇಶಪಾಂಡೆ. ಕರ್ನಾಟಕದ ಕೇಸರಿ ಎಂದು ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನು ಕರೆಯಲಾಗುತ್ತದೆ. ನೆಕ್ಸ್ಟ್ ಈಗ 79ನೇ ಪ್ರಶ್ನೆ, ವಿಶ್ವ ಮಾನವ ಸಂದೇಶ ಸಾರಿದ ಕವಿ ಯಾರು? 79ನೇ ಪ್ರಶ್ನೆ, ವಿಶ್ವ ಮಾನವ ಸಂದೇಶ ಸಾರಿದ ಕವಿ ಯಾರು? ಉತ್ತರ ಕುವೆಂಪು ಅವರು. ವಿಶ್ವ ಮಾನವ ಸಂದೇಶ ಸಾರಿದ ಕವಿ ಕುವೆಂಪು ಅವರು. ನೆಕ್ಸ್ಟ್ ಈಗ ಈ ಕ್ಲಾಸಿನ ಕೊನೆಯ ಪ್ರಶ್ನೆ 80ನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆಯನ್ನು ಏನೆಂದು ಕರೆಯುತ್ತಾರೆ?
ಶುಷ್ಕ ಮಂಜುಗಡ್ಡೆಯನ್ನು ಏನೆಂದು ಕರೆಯುತ್ತಾರೆ? ಸ್ನೇಹಿತರೆ, GKದ ಮೊದಲನೇ ವಿಡಿಯೋಯಿಂದ ಹಿಡಿದು ಈ ವರೆಗಿನ ವಿಡಿಯೋವರೆಗೂ ಒಟ್ಟು 80 ಪ್ರಶ್ನೆಗಳನ್ನು GKನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ ಏನಂತಂದರೆ ಘನ ಇಂಗಾಲದ ಡೈಆಕ್ಸೈಡ್. ಶುಷ್ಕ ಮಂಜುಗಡ್ಡೆಯನ್ನು ಘನ ಇಂಗಾಲದ ಡೈಆಕ್ಸೈಡ್ ಎಂದು ಕರೀತಾರೆ. ಐ ಹೋಪ್ ಈ ಕ್ಲಾಸ್ ಅಥವಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.